nearly in last 1 decade there is a 20% migration happened to Bangalore. There is a biggest migration. ಹೀಗಾಗಿ ಬೇರೆ ರಾಜ್ಯದಿಂದ ಬಹಳಷ್ಟು ಜನ ಬರ್ತಾ ಇದ್ದಾರೆ. ಬೇರೆ ರಾಜ್ಯಗಳಿಗೆ ಏನು ಅನುಕೂಲ ಮಾಡ್ತೀರಿ, ಮತ್ತು ಆ ಜನಕ್ಕೆಲ್ಲ ಇಲ್ಲಿ 40% ಜನ ಇಲ್ಲೇ ಇದ್ದಾರಲ್ಲ, ಯು ಕನ್ಸಿಡರ್ ದ್ಯಾಟ್. ಅದಕ್ಕೆ ಇದು ಕರ್ನಾಟಕಕ್ಕೆ ಮಾತ್ರ ಕೊಟ್ಟಂಗೆ ಆಗಲ್ಲ ಅಂಥೇಳಿ ಬೆಂಗಳೂರಿಗೆ 50,000 ಕೋಟಿ 50,000 crore ಸ್ಪೆಷಲ್ ಗ್ರ್ಯಾಂಟನ್ನು ನೀವು ಕೊಡಬೇಕು ಫಾರ್ ಡೆವಲಪ್ಮೆಂಟ್ ಆಫ್ ದಿ ಇನ್ಫ್ರಾಸ್ಟ್ರಕ್ಚರ್ ಕೇಳ್ತಾ ಇದ್ದೀವಿ. ದೆನ್ ಕಲ್ಯಾಣ್ ಕರ್ನಾಟಕ ರೀಜನ್, ಏನು ಓಲ್ಡ್ ಹೈದರಾಬಾದ್ ಕರ್ನಾಟಕ ಇತ್ತು, ಆ ರೀಜನ್ನು ಇಟ್ ಈಸ್ ಪಾರ್ ವಿತ್ ಈಸ್ಟರ್ನ್ ಯು ಪಿ, ಬಿಹಾರ್ ಆ್ಯಂಡ್ ರಾಜಸ್ಥಾನ್ ಲೆವೆಲ್ಗಿದೆ. ಅದಕ್ಕೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಆರ್ಟಿಕಲ್ 371J ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ನಮ್ಮ ತಿದ್ದುಪಡಿ ಮಾಡ್ಕೊಂಡಿದ್ದೀವಿ. ನಮ್ಮ ಸರ್ಕಾರ ಪ್ರತಿ ವರ್ಷ 5,000 ಕೋಟಿ ಕೊಡ್ತಾ ಇದ್ದೇವೆ. ಈಗ ನಾವು ಇಟ್ ಈಸ್ ಡೆವಲಪಿಂಗ್. ಅದಕ್ಕೆ ಡೆವಲಪ್ ಆಗಬೇಕಾಗಿದೆ ಸಮಗ್ರವಾಗಿ. ನೀವು 50% ಆಫ್ ದಿ ಮ್ಯಾಚಿಂಗ್ ಗ್ರಾಂಟ್ ಸುಮಾರು ಒಂದು 25,000 ಕೋಟಿನ ಮುಂದಿನ ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕ ಕೊಡಿ. ಮತ್ತು ಮಲ್ನಾಡ್ ಏರಿಯಾ, ಅಲ್ಲಿ ಕೂಡ ಬ್ಯಾಕ್ವರ್ಡ್ ಏರಿಯಾ ಇದೆ, ಮಲ್ನಾಡ್ ಏರಿಯಾಕ್ಕೂ ಕೂಡ ಸ್ಪೆಷಲ್ ಗ್ರ್ಯಾಂಟ್ ಕೊಡಿ ಅಂತ ಹೇಳಿ ಡಿಫ್ರೆಂಟ್ ರೀಜನ್ಗೆ ಸ್ಪೆಷಲ್ ಗ್ರ್ಯಾಂಟನ್ನು ಕೂಡ ಕೇಳ್ತಾ ಇದ್ದೀವಿ. ಬೆಂಗಳೂರಿಗೆ ವಿಶೇಷವಾಗಿ ಕೇಳ್ತಾ ಇದ್ದೇವೆ. ಈ ಎಲ್ಲ ಮನವಿಯನ್ನು ಈಗ ಆರ್ಥಿಕ ಮಂತ್ರಿಗಳಿಗೆ ಕೊಡ್ತೇವೆ. ಹೋಪ್ಫುಲಿ ಡೆಫಿನೆಟ್ಲಿ ಸಿ ಮೇ ಕನ್ಸಿಡರ್ ಅಂತ ನನಗನ್ನಿಸ್ತದೆ ನಮ್ಮ ಮನವಿನ. ದೋ ಈಸ್ ಎಲೆಕ್ಟೆಡ್ ಫ್ರಮ್ ಕರ್ನಾಟಕ, ಅವರು ಕರ್ನಾಟಕದ ಬಗ್ಗೆ ಮೃದು ಧೋರಣೆಯನ್ನು ತಾಳ್ತಾರೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇವೆ. ಇದಾದ ನಂತರ ಮೇ ಬಿ ನೆಕ್ಸ್ಟ್ ವೀಕ್ ಅವರ್ CM ವುಡ್ ಲೈಕ್ ಟು ಮೀಟ್ ದ ಪ್ರೈಮ್ ಮಿನಿಸ್ಟರ್ ಟು ರಿಕ್ವೆಸ್ಟ್ ಅಬೌಟ್ ದಿಸ್. ಕೇಳಿದ್ದಾರೆ, ಸಿಕ್ಕಿಲ್ಲ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಆಗಿಲ್ಲ, ಮೋಸ್ಟ್ಲಿ ಆಗಲಿಕ್ಕಿಲ್ಲ. ನಾಳೆ ಮೇ ಬಿ ನೆಕ್ಸ್ಟ್ ವೀಕ್. ಹಾಂ, ನೀವು ಕರೆದಿದ್ದೆ ಅದಕ್ಕೆ. ಹೇಳಿ ಹೇಳಿ ಏನು ಸರ್, ಈಗ BR ಪಾಟೀಲ್ ಅವರು ಆದ್ಮೇಲೆ ರಾಜು ಕಾಗೆ ಅವರು, ಅದಾದ್ಮೇಲೆ ಒಬ್ಬೊಬ್ಬರೇ ಶಾಸಕರು ಅಸಮಾಧಾನ ನೋಡಿ. ಅಲ್ಲ, ಒಂದು ನಿಮಿಷ ಲೆಟ್ ಮೀ ಕ್ಲಾರಿಫೈ. ನಾನು ಐ ಆಮ್ ಆಲ್ಸೋ ಸೀನಿಯರ್ leader and elected 7-8 times. I know the difficulty of the MLAs also. ಬಟ್ ಅದನ್ನು ತಪ್ಪಾಗಿ ಅರ್ಥೈಸ್ತದೆ. ಅಸಮಾಧಾನ ಅಂತಲ್ಲ, ಸಮಾಧಾನ ಇಲ್ಲದೇ ಇರ್ಬೋದು. ಆದರೆ ಅಸಮಾಧಾನ ಅಂದ್ರೇನು, ಔಟ್ರೈಟ್ ಆಗಿ ಏನೋ ಮಾಡ್ತಾರೆ. ಎಕ್ಸ್ಟ್ರೀಮಿಸ್ಟ್ ಅಲ್ಲ, ಏನೋ ಸ್ವಲ್ಪ ಸಮಾಧಾನಕರ ಇಲ್ಲದೇ ಇರಬಹುದು. ಇಲ್ಲ, ಕೇಳಿ, ನನ್ನ ಲ್ಯಾಂಗ್ವೇಜನ್ನು ಕೇಳ್ರಪ್ಪ. ಅಸಮಾಧಾನ ಅಂದರೆ ಎಕ್ಸ್ಟ್ರೀಮ್ ಇದಕ್ಕೆ ಹೋಗುತ್ತೆ. ಸಮಾಧಾನ ಇಲ್ಲಾಂದರೆ ಸ್ವಲ್ಪ ಇದರಲ್ಲಿದ್ದಾರೆ, ಇರ್ತದೆ, ಸಹಜವಾಗಿ ಇರ್ತದೆ. BR ಪಾಟೀಲ್ ಏನು ಹೇಳಿದ್ದಾರೆ, ಈಸ್ ಎ ಸೀನಿಯರ್ ಲೀಡರ್. ನೋಡಿ, ಅವ್ರ ಸ್ಟೇಟ್ಮೆಂಟನ್ನು ನೋಡಿ. ಅವರು ಮಂತ್ರಿಗಳ ಮೇಲೆ ಆರೋಪ ಮಾಡಿಲ್ಲ. ಅವರು ಹೇಳಿದ್ದಾರೆ, ನಾನು ಹೇಳಿದ್ದಲ್ಲ ಇದು, ನಾನು ಮಂತ್ರಿಗಳು ಭ್ರಷ್ಟರು, ಜಮೀರ್ ಅಹ್ಮದ್ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನಾನು ಎಲ್ಲೂ ಹೇಳಿಲ್ಲ ಅಂತ ಹೇಳಿದ್ದಾರೆ. ಎಸ್, ಈಸ್ ರೈಟ್. ಅವರು ಮಂತ್ರಿಗಳ ಮೇಲೆ ಆರೋಪ ಮಾಡಿಲ್ಲ. ಅವರು ಹೇಳಿದ್ದೇನು, ರಾಜೀವ್ ಗಾಂಧಿ ಹೌಸಿಂಗ್ ನಿಗಮದಲ್ಲಿ ಶಾಸಕರು ಕೊಟ್ಟ ಪತ್ರಕ್ಕೆ ಆಗ್ತಾ ಇಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಣ ಕೊಟ್ಟು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಪ್ಲೀಸ್ ಮೇಕ್ ಇಟ್ ಅಲ್ಲ, ಒಂದು ನಿಮಿಷ ರೀ, ಅದನ್ನೇ ಹೇಳ್ತೀನಿ. ನೋಡಿ, ಯು ಶುಡ್ ಅಂಡರ್ಸ್ಟ್ಯಾಂಡ್, ಶಾಸಕರಿಗೆ ಮನೆಗಳನ್ನು ಕೊಡುವ ಅಧಿಕಾರ ಇಲ್ಲ. ಈಗ ನಾನು MLA ಇದ್ದೀನಲ್ಲ, ಶಾಸಕರಿಗೆ ಮನೆ ಕೊಡುವ ಅಧಿಕಾರ ಇಲ್ಲ. ಅದು ಗ್ರಾಮ ಪಂಚಾಯತಿ ಕೊಟ್ಬಿಟ್ಟಿದ್ದಾರೆ. ಆಫ್ಟರ್ ದಿ ಅಮೆಂಡ್ಮೆಂಟ್ ಆಫ್ ದಿ ಈ ರೂಲ್ 104, 105 ಆಯ್ತಲ್ಲ, ಆದಮೇಲೆ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಏನಾಗುತ್ತೆ, ಕೆಳ ಹಂತದಲ್ಲಿ ಈ ಥರದ ಘಟನೆಗಳು ನಡೀತಾ ಇರ್ತದೆ. ಇದೇನು ಹೊಸತಲ್ಲ, ಈ ಸರ್ಕಾರ ಆ ಸರ್ಕಾರ ಅಂತಲ್ಲ, ಕೆಳಗೆ ನಡೀತಾ ಇರ್ತದೆ. ಇವು ಗ್ರಾಮ ಪಂಚಾಯತಿ ಸೆಕ್ರೆಟರಿಗಳು ಸರಿ ಇರೋದಿಲ್ಲ, ಇವು ತಾಲೂಕ್ ಪಂಚಾಯತ್ ಸರಿ ಇರೋದಿಲ್ಲ, ಇವೆಲ್ಲ ನಡೆದು ಆ ಥರದ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇರ್ತಾರೆ. ಅದು BR ಪಾಟೀಲರಿಗೆ ಈ ಶಾಸಕರಿಗೆ ಲೆಟರ್ ಕೊಟ್ಟರೆ ಮನೆಗಳನ್ನು ಕೊಡ್ತಾರೆ ಅನ್ನೋದನ್ನು ಬಹುಶಃ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಅದು ಅವ್ರಿಗೆ ಸಂಬಂಧ ಇಲ್ಲ. ನಾವು ಕೊಟ್ಟರೆ ನಮಗೆ ಕೊಡಲ್ಲ. ನೋಡಿ, ಮನೆ ಅಲಾಟ್ಮೆಂಟ್ ಹೆಂಗಾಗುತ್ತೆ ಅಂದರೆ, ನೀವು ಗ್ರಾಮ ಸಭೆ ಮಾಡಬೇಕು. ಗ್ರಾಮ ಸಭೆ ಮಾಡಿ ಕರೆಕ್ಟ್ ಸರ್ವೆ ಮಾಡಿ ತಾಲೂಕ್ ಪಂಚಾಯತಿ ಮುಖಾಂತರ, ಮೊದಲು ಅಧ್ಯಕ್ಷರು MLA ಇರ್ತಿದ್ರು, ಅದನ್ನು ತೆಗೆದುಬಿಟ್ಟಿದ್ದಾರೆ. ಈಗ MLA ಅವರು ಇದ್ದಿದ್ರೆ ಕಂಟ್ರೋಲ್ ಆಗ್ತಿತ್ತು ಅದು. ಹೀಗಾಗಿ ಅವ್ರು ಹೇಳೋ ಇದರಲ್ಲಿ ಅಲ್ಲಿ ಏನಾಗಿದೆ ಅನ್ನೋದನ್ನು ಅವರು ಯಾರಾದರೂ ಹಣ ಕೊಟ್ಟು ತಗೊಂಡು ಬಂದಿದ್ದರೆ, ಇಂಥವ್ರು ಕೊಟ್ಟು ಸ್ಪೆಸಿಫಿಕ್ ಆಗಿ ತಗೊಂಡು ಬಂದಿದ್ದಾರೆ ಅಂಥೇಳಿ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟರೆ ಎನ್ಕ್ವೈರಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ಹಿ ಹ್ಯಾಸ್ ಮೇಡ್ ಎ ಸ್ಟೇಟ್ಮೆಂಟ್, ಅದಕ್ಕೆ ಕೊಟ್ಟರೆ ಅನುಕೂಲ ಆಗ್ತದೆ. ಆದರೆ ಇಲ್ಲಿ ಏನು ಒಂದು ಸಮಾಧಾನಕರ ಸಂಗತಿ ಅಂದರೆ,
ಅವ್ರು ಹೇಳಿದ್ದಾರೆ, ಮಂತ್ರಿಗಳ ಮೇಲೆ ಆರೋಪ ಮಾಡಿಲ್ಲ. ಮಂತ್ರಿಗಳು ಈ ಸಣ್ಣ, ಆಮೇಲೆ ಜಮೀರ್ದು ಹೇಳ್ಬಿಡ್ತೇನೆ ನೋಡಿ, ಆ್ಯಸ್ ಎ ಜಮೀರ್ ನೋಡಿ, ಜಮೀರ್ ನನಗೇನು ಇದಂತಲ್ಲ ನೋಡಿ, ಜಮೀರ್ ವೆರಿ ವೆರಿ ಗುಡ್ ಹಾರ್ಟೆಡ್ ಮಿನಿಸ್ಟರ್. ಈ ನಮ್ಮ ಭಾಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದರೆ ವೆರಿ ದಿಲ್ದಾರ್ ಆದ್ಮಿ. ನಾನು ಅವನಿಗೆ ದಿಲ್ದಾರ್ ಅವ್ರು ಶಾನ್ದಾರ್ ಆದ್ಮಿ ಅಂತ ಕರಿತೀನಿ. ಅವನಿಗೆ ಭಾಳ ಒಳ್ಳೆ ಜೋಲ್ ಮನುಷ್ಯ, ಹೆಲ್ಪ್ ಮಾಡೋದ್ರಲ್ಲಿ ಅವನಂಗೆ ಯಾರೂ ಇಲ್ಲ. ಆಮೇಲೆ ಗೋಪಾಲ್ ಕೃಷ್ಣ ಯಾರೋ ಅವರು ರಾಜೀನಾಮೆ ಕೊಡಲಿ ಅಂತ ಕೇಳಿದ್ದಾರೆ. ನಾನು ಹೇಳ್ತೇನೆ, ಜಮೀರ್ ಅವರನ್ನ ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇಲ್ಲ, ಮತ್ತು ಸರ್ಕಾರ ಇವ್ರ ಮಾತುಗಳನ್ನು ಕೇಳಿ ಅವ್ರನ್ನ ತೆಗೀರಿ ಅಂತ ಹೇಳುವಂಥ ಇದನ್ನು ಕೂಡ ಇಲ್ಲ. ಜಮೀರ್ ಇಸ್ ಎ ಗುಡ್ ಮಿನಿಸ್ಟರ್, ವೆರಿ ಗುಡ್ ಹಾರ್ಟೆಡ್, ಪ್ರೋ ಪೀಪಲ್. ಆಮೇಲೆ ಮೈನಾರಿಟಿ ಜನರಿಗೆ ಎಷ್ಟು ಒಳ್ಳೆ, ಅವನು ಮಂತ್ರಿ ಆದಮೇಲೆ ಒಳ್ಳೆ ಕೆಲಸ ಮಾಡಿದ್ದಾನೆ. ಅದಕ್ಕೆ ಸುಮ್ಮನೆ ಇಂಥ ಯಾವ್ಯಾವನು ಬಿ ಆರ್ ಪಾಟೀಲ್ ಏನೂ ಹೇಳಿಲ್ಲ ಜಮೀರ್ ಬಗ್ಗೆ. ಸುಮ್ಮನೆ ಯಾರ್ಯಾರೋ ಗೋಪಾಲ್ ಕೃಷ್ಣ ಹಂಗೆ ಮಾಡಿರಿ, ಇವ್ರು ಹಿಂಗೆ ಮಾಡಿರಿ ಅಂತ ಹೇಳಿದ್ರು ಸರಿಯಲ್ಲ. ಜಮೀರ್ ಶುಡ್ ಬಿ ಕಂಟಿನ್ಯೂಡ್ ಆ್ಯಸ್ ಎ ಮಿನಿಸ್ಟರ್. ಈಸ್ ಎ ವೆರಿ ಗುಡ್ ಮಿನಿಸ್ಟರ್. ನನಗೇನು ಬಹಳ ಆತ್ಮೀಯ ಅಂತಲ್ಲ, ಡೆಫಿನೆಟ್ಲಿ ಐ ನೋ ಹಿಮ್ ವೆರಿ ವೆಲ್. ಅದಕ್ಕೆ ಹೇಳಿದ್ನಲ್ಲ ನಾನು, ಐ ಯೂಸ್ ಪ್ರಾಪರ್ ವರ್ಡ್. ಆಮೇಲೆ ಅವನು ಒಳ್ಳೆ ಮಂತನ್ ರಿಚ್, ಭಾಳ ದೊಡ್ಡ ಶ್ರೀಮಂತ. ಅವನಿಗೆ ಈ ಚಿಲ್ಲರೆ ದುಡ್ಡು ತಗೊಂಡು ಏನು ಮಾಡ್ತಾನೆ ರೀ ಅವನು. ನಿಯರ್ಲಿ ಇನ್ ಲಾಸ್ಟ್ 1 decade there is a 20% migration happened to Bangalore. There is a biggest migration. ಹೀಗಾಗಿ ಬೇರೆ ರಾಜ್ಯದಿಂದ ಬಹಳಷ್ಟು ಜನ ಬರ್ತಾ ಇದ್ದಾರೆ. ಬೇರೆ ರಾಜ್ಯಗಳಿಗೆ ಏನು ಅನುಕೂಲ ಮಾಡ್ತೀರಿ, ಮತ್ತು ಆ ಜನಕ್ಕೆಲ್ಲ ಇಲ್ಲಿ 40% ಜನ ಇಲ್ಲೇ ಇದ್ದಾರಲ್ಲ. ಯು ಕನ್ಸಿಡರ್ ದ್ಯಾಟ್. ಅದಕ್ಕೆ ಇದು ಕರ್ನಾಟಕಕ್ಕೆ ಮಾತ್ರ ಕೊಟ್ಟಂಗೆ ಆಗಲ್ಲ ಅಂಥೇಳಿ ಬೆಂಗಳೂರಿಗೆ 50,000 ಕೋಟಿ 50,000 crore ಸ್ಪೆಷಲ್ ಗ್ರ್ಯಾಂಟನ್ನು ನೀವು ಕೊಡಬೇಕು ಫಾರ್ ಡೆವಲಪ್ಮೆಂಟ್ ಆಫ್ ದಿ ಇನ್ಫ್ರಾಸ್ಟ್ರಕ್ಚರ್ ಕೇಳ್ತಾ ಇದ್ದೀವಿ. ದೆನ್ ಕಲ್ಯಾಣ್ ಕರ್ನಾಟಕ ರೀಜನ್, ಏನು ಓಲ್ಡ್ ಹೈದರಾಬಾದ್ ಕರ್ನಾಟಕ ಇತ್ತು, ಆ ರೀಜನ್ನು ಇಟ್ ಈಸ್ ಪಾರ್ ವಿತ್ ಈಸ್ಟರ್ನ್ ಯು ಪಿ, ಬಿಹಾರ್ ಆ್ಯಂಡ್ ರಾಜಸ್ಥಾನ್ ಲೆವೆಲ್ಗಿದೆ. ಅದಕ್ಕೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಆರ್ಟಿಕಲ್ 371J ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ನಮ್ಮ ತಿದ್ದುಪಡಿ ಮಾಡ್ಕೊಂಡಿದ್ದೀವಿ. ನಮ್ಮ ಸರ್ಕಾರ ಪ್ರತಿ ವರ್ಷ 5,000 ಕೋಟಿ ಕೊಡ್ತಾ ಇದ್ದೇವೆ. ಈಗ ನಾವು ಇಟ್ ಈಸ್ ಡೆವಲಪಿಂಗ್. ಅದಕ್ಕೆ ಡೆವಲಪ್ ಆಗಬೇಕಾಗಿದೆ ಸಮಗ್ರವಾಗಿ. ನೀವು 50% ಆಫ್ ದಿ ಮ್ಯಾಚಿಂಗ್ ಗ್ರಾಂಟ್, ಸುಮಾರು ಒಂದು 25,000 ಕೋಟಿನ ಮುಂದಿನ ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕ ಕೊಡಿ. ಮತ್ತು ಮಲ್ನಾಡ್ ಏರಿಯಾ, ಅಲ್ಲಿ ಕೂಡ ಬ್ಯಾಕ್ವರ್ಡ್ ಏರಿಯಾ ಇದೆ, ಮಲ್ನಾಡ್ ಏರಿಯಾಕ್ಕೂ ಕೂಡ ಸ್ಪೆಷಲ್ ಗ್ರ್ಯಾಂಟ್ ಕೊಡಿ ಅಂತ ಹೇಳಿ ಡಿಫ್ರೆಂಟ್ ರೀಜನ್ಗೆ ಸ್ಪೆಷಲ್ ಗ್ರ್ಯಾಂಟನ್ನು ಕೂಡ ಕೇಳ್ತಾ ಇದ್ದೀವಿ. ಬೆಂಗಳೂರಿಗೆ ವಿಶೇಷವಾಗಿ ಕೇಳ್ತಾ ಇದ್ದೇವೆ. ಈ ಎಲ್ಲ ಮನವಿಯನ್ನು ಈಗ ಆರ್ಥಿಕ ಮಂತ್ರಿಗಳಿಗೆ ಕೊಡ್ತೇವೆ. ಹೋಪ್ಫುಲಿ ಡೆಫಿನೆಟ್ಲಿ ಸಿ ಮೇ ಕನ್ಸಿಡರ್ ಅಂತ ನನಗನ್ನಿಸ್ತದೆ ನಮ್ಮ ಮನವಿನ. ದೋ ಈಸ್ ಎಲೆಕ್ಟೆಡ್ ಫ್ರಮ್ ಕರ್ನಾಟಕ, ಅವರು ಕರ್ನಾಟಕದ ಬಗ್ಗೆ ಮೃದು ಧೋರಣೆಯನ್ನು ತಾಳ್ತಾರೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇವೆ. ಇದಾದ ನಂತರ ಮೇ ಬಿ ನೆಕ್ಸ್ಟ್ ವೀಕ್ ಅವರ್ CM ವುಡ್ ಲೈಕ್ ಟು ಮೀಟ್ ದ ಪ್ರೈಮ್ ಮಿನಿಸ್ಟರ್ ಟು ರಿಕ್ವೆಸ್ಟ್ ಅಬೌಟ್ ದಿಸ್. ಕೇಳಿದ್ದಾರೆ, ಸಿಕ್ಕಿಲ್ಲ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಆಗಿಲ್ಲ, ಮೋಸ್ಟ್ಲಿ ಆಗಲಿಕ್ಕಿಲ್ಲ. ನಾಳೆ ಮೇ ಬಿ ನೆಕ್ಸ್ಟ್ ವೀಕ್. ಹಾಂ, ನೀವು ಕರೆದಿದ್ದೆ ಅದಕ್ಕೆ. ಹೇಳಿ ಏನಿದೆ ಸರ್. ಈಗ BR ಪಾಟೀಲ್ ಅವರು ಆದ್ಮೇಲೆ ರಾಜು ಕಾಗೆ ಅವರು, ಅದಾದ್ಮೇಲೆ ಒಬ್ಬೊಬ್ಬರೇ ಶಾಸಕರು ಅಸಮಾಧಾನ ವ್ಯಕ್ತ. ನೋಡಿ, ಅಲ್ಲ, ಒಂದು ನಿಮಿಷ ಲೆಟ್ ಮೀ ಕ್ಲಾರಿಫೈ. ನಾನು ಐ ಆಮ್ ಆಲ್ಸೋ ಸೀನಿಯರ್ leader and elected 7-8 times. I know the difficulty of the MLAs also. ಬಟ್ ಅದನ್ನು ತಪ್ಪಾಗಿ ಅರ್ಥೈಸ್ತದೆ. ಅಸಮಾಧಾನ ಅಂತಲ್ಲ, ಸಮಾಧಾನ ಇಲ್ಲದೇ ಇರ್ಬೋದು, ಆದರೆ ಅಸಮಾಧಾನ ಅಂದ್ರೇನು, ಔಟ್ರೈಟ್ ಆಗಿ ಏನೋ ಮಾಡ್ತಾರೆ. ಎಕ್ಸ್ಟ್ರೀಮಿಸ್ಟ್ ಅಲ್ಲ, ಏನೋ ಸ್ವಲ್ಪ ಸಮಾಧಾನಕರ ಇಲ್ಲದೇ ಇರಬಹುದು. ಇಲ್ಲ, ಕೇಳಿ, ನನ್ನ ಲ್ಯಾಂಗ್ವೇಜನ್ನು ಕೇಳ್ರಪ್ಪ. ಅಸಮಾಧಾನ ಅಂದರೆ ಎಕ್ಸ್ಟ್ರೀಮ್ ಇದಕ್ಕೆ ಹೋಗುತ್ತೆ. ಸಮಾಧಾನ ಇಲ್ಲಾಂದರೆ ಸ್ವಲ್ಪ ಇದರಲ್ಲಿದ್ದಾರೆ, ಇರ್ತದೆ, ಸಹಜವಾಗಿ ಇರ್ತದೆ. BR ಪಾಟೀಲ್ ಏನು ಹೇಳಿದ್ದಾರೆ, ಈಸ್ ಎ ಸೀನಿಯರ್ ಲೀಡರ್. ನೋಡಿ, ಅವ್ರ ಸ್ಟೇಟ್ಮೆಂಟನ್ನು ನೋಡಿ. ಅವರು ಮಂತ್ರಿಗಳ ಮೇಲೆ ಆರೋಪ ಮಾಡಿಲ್ಲ. ಅವರು ಹೇಳಿದ್ದಾರೆ, ನಾನು ಹೇಳಿದ್ದಲ್ಲ ಇದು, ನಾನು ಮಂತ್ರಿಗಳು ಭ್ರಷ್ಟರು, ಜಮೀರ್ ಅಹ್ಮದ್ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನಾನು ಎಲ್ಲೂ ಹೇಳಿಲ್ಲ ಅಂತ ಹೇಳಿದ್ದಾರೆ. ಎಸ್, ಈಸ್ ರೈಟ್. ಅವರು ಮಂತ್ರಿಗಳ ಮೇಲೆ ಆರೋಪ ಮಾಡಿಲ್ಲ. ಅವರು ಹೇಳಿದ್ದೇನು, ರಾಜೀವ್ ಗಾಂಧಿ ಹೌಸಿಂಗ್ ನಿಗಮದಲ್ಲಿ ಶಾಸಕರು ಕೊಟ್ಟ ಪತ್ರಕ್ಕೆ ಆಗ್ತಾ ಇಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಣ ಕೊಟ್ಟು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಪ್ಲೀಸ್ ಮೇಕ್ ಇಟ್. ಅಲ್ಲ, ಒಂದು ನಿಮಿಷ ರೀ, ಅದನ್ನೇ ಹೇಳ್ತೀನಿ. ನೋಡಿ, ಯು ಶುಡ್ ಅಂಡರ್ಸ್ಟ್ಯಾಂಡ್,
ಶಾಸಕರಿಗೆ ಮನೆಗಳನ್ನು ಕೊಡುವ ಅಧಿಕಾರ ಇಲ್ಲ. ಈಗ ನಾನು MLA ಇದ್ದೀನಲ್ಲ, ಶಾಸಕರಿಗೆ ಮನೆ ಕೊಡುವ ಅಧಿಕಾರ ಇಲ್ಲ. ಅದು ಗ್ರಾಮ ಪಂಚಾಯತಿ ಕೊಟ್ಬಿಟ್ಟಿದ್ದಾರೆ. ಆಫ್ಟರ್ ದಿ ಅಮೆಂಡ್ಮೆಂಟ್ ಆಫ್ ದಿ ಈ ರೂಲ್ 104, 105 ಆಯ್ತಲ್ಲ, ಆದಮೇಲೆ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಏನಾಗುತ್ತೆ, ಕೆಳ ಹಂತದಲ್ಲಿ ಈ ಥರದ ಘಟನೆಗಳು ನಡೀತಾ ಇರ್ತದೆ. ಇದೇನು ಹೊಸತಲ್ಲ, ಈ ಸರ್ಕಾರ ಆ ಸರ್ಕಾರ ಅಂತಲ್ಲ, ಕೆಳಗೆ ನಡೀತಾ ಇರ್ತದೆ. ಇವು ಗ್ರಾಮ ಪಂಚಾಯತಿ ಸೆಕ್ರೆಟರಿಗಳು ಸರಿ ಇರೋದಿಲ್ಲ, ಇವು ತಾಲೂಕ್ ಪಂಚಾಯತ್ ಸರಿ ಇರೋದಿಲ್ಲ, ಇವೆಲ್ಲ ನಡೆದು ಆ ಥರದ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇರ್ತಾರೆ. ಅದು BR ಪಾಟೀಲರಿಗೆ ಈ ಶಾಸಕರಿಗೆ ಲೆಟರ್ ಕೊಟ್ಟರೆ ಮನೆಗಳನ್ನು ಕೊಡ್ತಾರೆ ಅನ್ನೋದನ್ನು ಬಹುಶಃ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಅದು ಅವ್ರಿಗೆ ಸಂಬಂಧ ಇಲ್ಲ. ನಾವು ಕೊಟ್ಟರೆ ನಮಗೆ ಕೊಡಲ್ಲ. ನೋಡಿ, ಮನೆ ಅಲಾಟ್ಮೆಂಟ್ ಹೆಂಗಾಗುತ್ತೆ ಅಂದರೆ, ನೀವು ಗ್ರಾಮ ಸಭೆ ಮಾಡಬೇಕು. ಗ್ರಾಮ ಸಭೆ ಮಾಡಿ ಕರೆಕ್ಟ್ ಸರ್ವೆ ಮಾಡಿ ತಾಲೂಕ್ ಪಂಚಾಯತಿ ಮುಖಾಂತರ, ಮೊದಲು ಅಧ್ಯಕ್ಷರು MLA ಇರ್ತಿದ್ರು, ಅದನ್ನು ತೆಗೆದುಬಿಟ್ಟಿದ್ದಾರೆ. ಈಗ MLA ಅವರು ಇದ್ದಿದ್ರೆ ಕಂಟ್ರೋಲ್ ಆಗ್ತಿತ್ತು ಅದು. ಹೀಗಾಗಿ ಅವ್ರು ಹೇಳೋ ಇದರಲ್ಲಿ ಅಲ್ಲಿ ಏನಾಗಿದೆ ಅನ್ನೋದನ್ನು ಅವರು ಯಾರಾದರೂ ಹಣ ಕೊಟ್ಟು ತಗೊಂಡು ಬಂದಿದ್ರೆ, ಇಂಥವ್ರು ಕೊಟ್ಟು ಸ್ಪೆಸಿಫಿಕ್ ಆಗಿ ತಗೊಂಡು ಬಂದಿದ್ದಾರೆ ಅಂಥೇಳಿ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟರೆ ಎನ್ಕ್ವೈರಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ಹಿ ಹ್ಯಾಸ್ ಮೇಡ್ ಎ ಸ್ಟೇಟ್ಮೆಂಟ್, ಅದಕ್ಕೆ ಕೊಟ್ಟರೆ ಅನುಕೂಲ ಆಗ್ತದೆ. ಆದರೆ ಇಲ್ಲಿ ಏನು ಒಂದು ಸಮಾಧಾನಕರ ಸಂಗತಿ ಅಂದರೆ, ಅವ್ರು ಹೇಳಿದ್ದಾರೆ ಮಂತ್ರಿಗಳ ಮೇಲೆ ಆರೋಪ ಮಾಡಿಲ್ಲ. ಮಂತ್ರಿಗಳು ಈ ಸಣ್ಣ, ಆಮೇಲೆ ಜಮೀರ್ದು ಹೇಳ್ಬಿಡ್ತೇನೆ ನೋಡಿ, ಆ್ಯಸ್ ಎ ಜಮೀರ್ ನೋಡಿ, ಜಮೀರ್ ನನಗೇನು ಇದಂತಲ್ಲ ನೋಡಿ, ಜಮೀರ್ ವೆರಿ ವೆರಿ ಗುಡ್ ಹಾರ್ಟೆಡ್ ಮಿನಿಸ್ಟರ್. ಈ ನಮ್ಮ ಭಾಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದರೆ ವೆರಿ ದಿಲ್ದಾರ್ ಆದ್ಮಿ. ನಾನು ಅವನಿಗೆ ದಿಲ್ದಾರ್ ಅವ್ರು ಶಾನ್ದಾರ್ ಆದ್ಮಿ ಅಂತ ಕರಿತೀನಿ. ಅವನಿಗೆ ಭಾಳ ಒಳ್ಳೆ ಜೋಲ್ ಮನುಷ್ಯ, ಹೆಲ್ಪ್ ಮಾಡೋದ್ರಲ್ಲಿ ಅವನಂಗೆ ಯಾರೂ ಇಲ್ಲ. ಆಮೇಲೆ ಗೋಪಾಲ್ ಕೃಷ್ಣ ಯಾರೋ ಅವರು ರಾಜೀನಾಮೆ ಕೊಡಲಿ ಅಂತ ಕೇಳಿದ್ದಾರೆ. ನಾನು ಹೇಳ್ತೇನೆ, ಜಮೀರ್ ಅವರನ್ನ ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇಲ್ಲ, ಮತ್ತು ಸರ್ಕಾರ ಇವ್ರ ಮಾತುಗಳನ್ನು ಕೇಳಿ ಅವ್ರನ್ನ ತೆಗೀರಿ ಅಂತ ಹೇಳುವಂಥ ಇದನ್ನು ಕೂಡ ಇಲ್ಲ. ಜಮೀರ್ ಇಸ್ ಎ ಗುಡ್ ಮಿನಿಸ್ಟರ್, ವೆರಿ ಗುಡ್ ಹಾರ್ಟೆಡ್, ಪ್ರೋ ಪೀಪಲ್. ಆಮೇಲೆ ಮೈನಾರಿಟಿ ಜನರಿಗೆ ಎಷ್ಟು ಒಳ್ಳೆ, ಅವನು ಮಂತ್ರಿ ಆದಮೇಲೆ ಒಳ್ಳೆ ಕೆಲಸ ಮಾಡಿದ್ದಾನೆ. ಅದಕ್ಕೆ ಸುಮ್ಮನೆ ಇಂಥ ಯಾವ್ಯಾವನು BR ಪಾಟೀಲ್ ಏನೂ ಹೇಳಿಲ್ಲ ಜಮೀರ್ ಬಗ್ಗೆ. ಸುಮ್ಮನೆ ಯಾರ್ಯಾರೋ ಗೋಪಾಲ್ ಕೃಷ್ಣ ಹಂಗೆ ಮಾಡಿರಿ, ಇವ್ರು ಹಿಂಗೆ ಮಾಡಿರಿ ಅಂತ ಹೇಳಿದ್ರು ಸರಿಯಲ್ಲ. ಜಮೀರ್ ಶುಡ್ ಬಿ ಕಂಟಿನ್ಯೂಡ್ ಆ್ಯಸ್ ಎ ಮಿನಿಸ್ಟರ್. ಈಸ್ ಎ ವೆರಿ ಗುಡ್ ಮಿನಿಸ್ಟರ್. ನನಗೇನು ಬಹಳ ಆತ್ಮೀಯ ಅಂತಲ್ಲ, ಡೆಫಿನೆಟ್ಲಿ ಐ ನೋ ಹಿಮ್ ವೆರಿ ವೆಲ್. ಅದಕ್ಕೆ ಹೇಳಿದ್ನಲ್ಲ ನಾನು, ಐ ಯೂಸ್ ಪ್ರಾಪರ್ ವರ್ಡ್. ಆಮೇಲೆ ಅವನು ಒಳ್ಳೆ ಮಂತನ್ ರಿಚ್, ಭಾಳ ದೊಡ್ಡ ಶ್ರೀಮಂತ. ಅವನಿಗೆ ಈ ಚಿಲ್ಲರೆ ದುಡ್ಡು ತಗೊಂಡು ಏನು ಮಾಡ್ತಾನೆ ರೀ ಅವನು.